ಅಲ್ಲಿ ಡರ್ಮಾದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಳಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಡಾರ್ಕರ್ ಶೇಡ್ ಅದ, ಆಮೇಲೆ ಇದು ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಇವೆಲ್ಲ ಫನ್ನಿ ಫೇಸ್ ಮಾಡಬೇಕಪ್ಪ. ಉಲ್ಟಾ ಹೋಯ್ತಲ್ಲ. ಹಲೋ ಎಲ್ರಿಗೂ, ಬನ್ನಿರಿ ಇವತ್ತು ಮೇಕಪ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿ ಡರ್ಮಾದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಳಿದ್ದೀನಿ, ಯಾಕಂದ್ರೆ ನನ್ನ ಸ್ಕಿನ್ ಸ್ವಲ್ಪ ಈಗ ಡ್ರೈ ಆಗಕತ್ತದ. ಸೊ ಇದು ಯೂಸ್ ಮಾಡ್ಕೊಳಿಕತ್ತೀನಿ. ಸೊ CTM ಎಲ್ಲ ಆದಮೇಲೆ ಇಲ್ಲಿ ನಾನು ಕನ್ಸಿಲರ್ ಯೂಸ್ ಮಾಡಕತ್ತೀನಿ. ಸೊ ನನಗೆಲ್ಲಿ ನೀಡದ ನಾನು ಅಲ್ಲೇ ಕನ್ಸಿಲರ್ ಯೂಸ್ ಮಾಡ್ತೀನಿ ಆ್ಯಸ್ ಯೂಶ್ವಲಿ. ಸೊ ನೋಡೋಣ ಇದು ಹೆಂಗಾಗ್ತದ ಅಂತ. ಇಲ್ಲಿ ಸ್ವಲ್ಪ ಡಾರ್ಕ್ ಶೇಡ್ ಕನ್ಸಿಲರ್ ಯೂಸ್ ಮಾಡ್ತೀನಿ. ಸೊ ನಮ್ಮ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇವ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಮ್ಮ ಡಾರ್ಕ್ ಸರ್ಕಲ್ಸ್ ಅದಾದ, ಡಾರ್ಕ್ ಸ್ಕಿನ್ ಎಲ್ಲ ಡಾರ್ಕ್ ಅದಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಡಾರ್ಕ್ ಅದ, ಅಲ್ಲಲ್ಲಿ ನಾನು ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೋತೀನಿ. ಸೊ ಯಾಕಂದ್ರೆ ಕಲರ್ ಕರೆಕ್ಷನ್ ಮೇನು. ಒಂದೊಂದು ಸತಿ ಕಲರ್ ಕರೆಕ್ಷನ್ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ನಾವು ಏನು ಮೇಕಪ್ ಮಾಡಿದ್ರು ಅದು ಹಳೆ ಗುಂಚಿ ಅಂತ ತೊಳ್ದಂಗೆ, ವೇಸ್ಟ್ ಅಂದಂಗೆ. ನಾ ಇವತ್ತು ಪ್ರೈಮರ್ ಯೂಸ್ ಮಾಡಿಲ್ಲ, ಸೊ ಅದಕ್ಕಾಗಿ ನಾನು ಸ್ಟೋಕ್ ಕ್ರೀಮ್ ಯೂಸ್ ಮಾಡಕತ್ತೀನಿ. ಸೊ ಇದನ್ನು ಸೇಮ್ ವರ್ಕ್ ಮಾಡ್ತದ ಅಂತ ನನ್ನ ಅಭಿಪ್ರಾಯ. ಇಟ್ ಡಿಪೆಂಡ್ಸ್. ಆ್ಯಕ್ಚುಲಿ ಇದು ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಡಾರ್ಕರ್ ಶೇಡ್ ಅದ, ಆಮೇಲೆ ಇದು ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಲೈಟರ್ ಶೇಡ್ ಅದ. ಸೊ ಇವೆರಡೂ ಮಿಕ್ಸ್ ಮಾಡಿಕೊಂಡ್ರೆ ನನ್ನ ಸಿಮಿಲರ್ ಕಲರ್ ಆಗ್ತದೆ. ಸೊ ಲೆಟ್ಸ್ ಟ್ರೈ. ಫೌಂಡೇಶನ್ಸು ಯಾರ್ಯಾರಿಗೆ ಹೆಂಗೆ ಬೇಕೋ ಅವ್ರವ್ರು ಹಂಗಂಗೆ ಅಪ್ಲೈ ಮಾಡ್ಕೋತಾರೆ. ಸೊ ನನ್ನ ಕಂಫರ್ಟು ಹಿಂಗದ, ನಾನು ಹಿಂಗೆ ಯೂಸ್ ಮಾಡ್ತೀನಿ. ಸೊ ಫಸ್ಟು ಬ್ರಷಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ಏನು ಗೊತ್ತೇನು, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಕ್ಕಿಂತ ನಾವು ಒಂದೊಂದು ಕಡೆ ಎಲ್ಲೆಲ್ಲಿ ಸ್ಪ್ರೆಡ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಅವಾಗೆ ಹಾಕ್ತಿರ್ಬೇಕು. ಯಾಕಂದ್ರೆ ಜಲ್ದಿ ಡ್ರೈ ಆಗೋ ಚಾನ್ಸಸ್ ಇರ್ತದಲ್ಲ. ಸೊ ಡ್ರೈ ಆದ್ಮೇಲೆ ಅದು ನಮ್ಮದು ಮೇಕಪ್ಪು ಕೇಕಿಯಾಗಿ ಕಾಣಿಸ್ತದೆ, ಆಮೇಲೆ ಪ್ಯಾಚಿ ಅನ್ನಿಸ್ತದಲ್ಲ. ಸೊ ನಾವು ಇಲ್ಲೊಂದು ಜಸ್ಟ್ ಇಲ್ಲಿ ಹಾಕೊಂಡಾದ್ಮೇಲೆ ನಾನು ಬ್ಯೂಟಿ ಬ್ಲೆಂಡರಿನ ಯೂಸ್ ಮಾಡ್ಕೊಂಡ ಅಂದ್ರೆ ಓಕೆ, ಅವಾಗಿಂದ ಅವಾಗ ಅದು ನಮ್ಮ ಸ್ಕಿನ್ನಿಗೆ ಯೂಸ್ ಆಗಿಬಿಡ್ತದೆ. ನೋಡಿದ್ರಲ್ಲ, ಈಗ ಆಟೋಮೆಟಿಕ್ಕಾಗಿ ನನ್ನ ಶೇಡ್ ಅದಲ್ಲ ಇದು, ಅದ. ಸೊ ನಾನು ಸ್ವಲ್ಪ ಇಲ್ಲಿ ಯೂಸ್ ಮಾಡಿಕೊಂಡು ಆ್ಯಕ್ಚುಲಿ ನನಗೆ ಇಲ್ಲಿ ಟ್ಯಾನ್ ಜಾಸ್ತಿ ಅದ. ಸೊ ಯಾವಾಗಲೂ ನಂಗೆ ಇಲ್ಲೇ ಪ್ರಾಬ್ಲಮ್ ಕೊಡೋದು ಸ್ಕಿನ್ಗಿಂತ. ಸ್ಕಿನ್ ಮುಖದ್ಕಿಂತ ಹಣೆ ಮೇಲೆ ನಂಗೊಂದು ಸ್ವಲ್ಪ, ನೀವು ನೋಡಿರ್ಬೇಕು ನಂದು ಹಿಂದಿಂದು ಮೇಕಪ್ ಇದರಲ್ಲಿ ಹಣೆ ಮೇಲೆ ನನಗೆ ಆ್ಯಕ್ಚುಲಿ ನನ್ನ ಹಣಿದೇ ಸ್ವಲ್ಪ ಪ್ರಾಬ್ಲಮ್ ಅದ. ನೋಡೋಣ ಇವತ್ತು ಹೆಂಗೆ ಮಾಡ್ತೀನಿ ಅಂತ. ಇದ್ರದ್ದು ಫೌಂಡೇಶನ್ಸ್ ಯಾವಾಗೂ ಹಂಗೆ ಬಿಡಬೇಡ್ರಿ ಕೆಳಗೆ ನೆಕ್ಕಿಗೆ. ಯಾವಾಗಲೂ ಫೌಂಡೇಶನ್ ಹಾಕೋ ಟೈಮಿಗೆ ನೆಕ್ಕು ಆಮೇಲೆ ಮತ್ತು ನಮ್ಮ ಕಿವಿ ಸೈಡು ಇವೆರಡು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಮ್ಯಾಚ್ ಆಗಬೇಕಲ್ಲ. ಮುಖನೇ ಒಂದು ಕಲರು, ಆಮೇಲೆ ಕಿವಿನೇ ಒಂದು ಕಲರು, ಕುತ್ತಿಗೆನೇ ಒಂದು ಕಲರ್ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಎಲ್ಲರೂ ಮೇಕಪ್ ಮಾಡ್ಕೋತಾರಂತ. ಬಟ್ ಮಾಡ್ಕೊಂಡ್ರೂ ಒಂದು ಸ್ವಲ್ಪ ಕ್ಲೀನಾಗಿ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಅಲ್ಲ. ನಡೀರಿ, ಈಗಾಯಿತು. ಸೊ ಐಬ್ರೋಸು ಎಲ್ಲರೂ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ನಾನು ಬ್ರೌನ್ ಶೇಡ್ ಯೂಸ್ ಮಾಡ್ತೀನಿ. ಸೊ ಬ್ರೌನ್ ಶೇಡು ಯಾವಾಗಲೂ ಮಿಡಲಿಂದ ನಾನು ಯೂಸ್ ಮಾಡ್ಕೋತೀನಿ ಇಲ್ಲಿ. ಯಾಕಂದ್ರೆ ಇಲ್ಲಿ ನಾವು ಫಸ್ಟಿನಿಂದ ಸ್ಟಾರ್ಟ್ ಮಾಡಿದ್ರೆ ಈ ಪಾಯಿಂಟ್ ಏನಿರ್ತದಲ್ಲ, ಇದು ಯಾವಾಗಲೂ ಡಾರ್ಕ್ ಇರಬಾರ್ದು. ಸೊ ನ್ಯಾಚುರಲ್ ಆಗಿಯೇ ಇರಬೇಕು. ಆಮೇಲೆ ಯಾವಾಗಲೂ ನಾವು ಹೊರಗಿಂದ ಯೂಸ್ ಮಾಡ್ಕೋಬಾರ್ದು. ಸೊ ಮಿಡಲ್ ಆಫ್ ದಿ ಹೇರ್ಸ್ ಎಲ್ಲವಲ್ಲ ಐಬ್ರೋಸಲ್ಲಿ. ಸೊ ಹಾಗೆ ನಾನು ಸ್ವಲ್ಪ ಕೆಳಗಡೆ ಹಾಗೆ ತಗೊಂಡು ಬ್ರಷ್ನ ಯೂಸ್ ಮಾಡ್ಕೊಳಿತೀನಿ. ಸ್ವಲ್ಪ ಔಟರ್ ತೊಗೊಂಡು ಸೊ ಎಲ್ಲೆಲ್ಲಿ ವಾಲ್ಯೂಮ್ ಕಡಿಮೆ ಅದಲ್ಲ, ಸೊ ಎಲ್ಲ ಹಾಕ್ಕೊಂಡು ಹೋಗ್ತೀನಿ. ಬೆಟ್ರ್ ಫಿನಿಶ್ ಕೊಡ್ತದ. ಏನು ಗೊತ್ತೇನು, ಡಾರ್ಕಾಗಿ ನಾವು ಯೂಸ್ ಮಾಡಿದ್ರಲ್ಲ ಯಾವಾಗಲೂ, ಸೊ ಅದು ನಮ್ಮ ಫೇಸಿಗೆ ಸೂಟ್ ಆಗಲ್ಲ. ಇವಾಗ ನಿಮಗೆ ಏನು ಅನ್ನಿಸ್ತಿರ್ಬೇಕು ಹೆಂಗೆ ಕಾಣಿಸ್ಲತ್ತದಂತ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಗೊತ್ತಾಗ್ತದ ಹೆಂಗೆ ಅಂತಿಕೊಂಡು. ನಾನು ಇಲ್ಲಿ ನೋಡ್ರಿ ಈಗ ಸ್ವಲ್ಪ ಈ ಸೈಡು
ಅಪ್ಲೈ ಮಾಡ್ಕೋತ ಹೊಂಟೀನಿ. ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಶೇಡ್ ಯೂಸ್ ಮಾಡ್ತೀನಿ ಕೆಳಗೆ, ನಂಗಿಲ್ಲ ಒಂದು ಸ್ವಲ್ಪ ಹೇರ್ಸ್ ವಾಲ್ಯೂಮ್ ಕಡಿಮೆ ಅದ ಅನ್ನಿಸ್ತದ ಹಾಗಾಗಿ. ಸೊ ಏನು ಉಳ್ದಿರೋದು ಇರ್ತದಲ್ಲ, ಉಳ್ದಿರೋದು ನಾನು ಯಾವಾಗಲೂ ಈ ಕಡೆಯಿಂದ, ಯಾಕಂದ್ರೆ ನಂಗೆ ಮೇನ್ ಪಾರ್ಟ್ ಮೇಕಪ್ಪಲ್ಲಿ ಮಾಡೋದು ಏನಂದ್ರೆ ಇಷ್ಟ ಅಂದ್ರೆ ಐಬ್ರೋಸು. ನಂಗೆ ಐಬ್ರೋಸ್ ಅಂದ್ರೆ ಭಾಳ ಇಷ್ಟ. ನಿಮಗೂ ಯಾರ್ಯಾರಿಗೂ ಐಬ್ರೋಸ್ ಮೇಲೆ ಲವ್ ಜಾಸ್ತಿ ಅಂತ ನನಗೂ ಹೇಳ್ರಿ, ಯಾಕಂದ್ರೆ ನನಗೆ ಐಬ್ರೋ ಮೇಲೆ ಭಾಳ, ನಂಗೆ ಐಬ್ರೋ ಯಾವಾಗಲೂ ಥಿಕ್ಕಾಗೇ ಇರಬೇಕು. ಅದು ಈ ಟ್ರೆಂಡು ಏನಂತಾರೆ ಹೆಂಗಾಗಿರ್ಲಕ್ಕ, ಬಟ್ ನಾನು ಹಿಂಗೆ ಯೂಸ್ ಮಾಡೋದು. ಓಕೆ, ಐಬ್ರೋಸ್ ಎಲ್ಲ ಆಯಿತು. ಸೊ ನಾನು ಇಲ್ಲಿ ಲೈಟಾಗಿ ಕಾಂಟೂರ್ ಯೂಸ್ ಮಾಡ್ತೀನಿ ಇವತ್ತು, ಯಾಕಂದ್ರೆ ನನಗೆ ಇವತ್ತು ಹೆವಿ ಲುಕ್ ಬೇಡ. ಸೊ ಲೈಟಾಗಿ ಹೆಂಗೂ ಕೆಲವ್ರ ಫೇಸ್ ಎಲ್ಲ ಶೇಪ್ನಾಗೆ ಇರ್ತದೆ, ಸೊ ಅವ್ರು ಮಾಡಲಿಲ್ಲ ಅಂದ್ರೆ ನಡೀತದೆ. ಯಾಕಂದ್ರೆ ನನ್ನ ಫೇಸ್ ಒಂದು ಸ್ವಲ್ಪ ಹೆವಿ ಅದ. ಸ್ವಲ್ಪ ಇವೆಲ್ಲ ಫನ್ನಿ ಫೇಸ್ ಮಾಡಬೇಕಪ್ಪ, ಮಾಡಲಿಲ್ಲ ಅಂದ್ರೆ ನಾವು ಬರೀ ಒಳ್ಳೇದಾಗೆ ಕಾಣಿಸಿದ್ರೆ ಹೆಂಗೆ, ಸ್ವಲ್ಪ ಮುಖ ಹಿಂಗೆ ವಂಕ ಮಾಡಿ ಕಾಣಿಸಿದ್ರೆ ನೋಡೋರಿಗೂ ಈಗ ಯಾವಾಗಲೂ ಚಲೋನೇ ಕಾಣಿಸ್ತಾಳೆ ಹೆಂಗೆ. ಕೌಂಟರಿಂಗ್ ಮಾಡಿಕೊಂಡು ನಾನಿವಾಗ ಲೂಸ್ ಪೌಡರ್ ಯೂಸ್ ಮಾಡಕತ್ತೀನಿ. ಸೊ ಲೈಟಾಗಿ ತೊಗೋಬೇಕಾ, ಜಾಸ್ತಿ ತೊಗೋಬೇಡ್ರಿ, ಮತ್ತು ಜಾಸ್ತಿ ತೊಗೊಂಡ್ರಿಂದ ಅದು ಮತ್ತು ಹೆವಿ ಆಗ್ತದೆ. ನಂಗೆ ಏನು ಅಜಾಬ್ ಅನ್ನಿಸ್ತದಂದ್ರೆ, ಮೇಕಪ್ ಮಾಡೋ ಟೈಮಿಗೆ ಮುಖ ಯಾಕೆ ಹಿಂಗೆ ಮಾಡ್ಕೋತೀವಿ ನಾವು ಅಂತಿಕೊಂಡು, ಮೊದಲ ಸಣ್ಣಕ್ಕಿದ್ದಾಗ ಹಂಗೆ ಅನ್ಕೋತಿದ್ದೆ, ಯಾಕೆ ಹಿಂಗೆ ಮುಖ ಮಾಡ್ತಾರೆ ಇವರು ಅಂತಿಕೊಂಡು. ಇವಾಗ ರಿಯಾಲಿಟಿ ಗೊತ್ತಾಯ್ತು. ಸೊ ಉಳಿದಿರೋದು ಪೌಡರ್ನ ಇಲ್ಲೊಂದು ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ ನಾನು. ಇವು ಸಣ್ಣ ಸಣ್ಣ ಹೇರ್ಸು ಸ್ಲಿಪ್ ಉಂಟು. ಸೊ ಇದು ನಮ್ಮದು ಮೇಕಪ್ ಸೆಟ್ ಮಾಡ್ತದೆ. ಯಾವಾಗಲೂ ಬನಾನಾ ಪೌಡರ್ ಯೂಸ್ ಮಾಡಬೇಕು, ಲೂಸ್ ಪೌಡರ್, ಸಾರಿ ಬನಾನಾ ಪೌಡರ್ ಅಂದ್ರೆ ಪಾಪ ಕೆಲವ್ರಿಗೆ ಮತ್ತು ಬನಾನಾ ಪೌಡರ್ ಹಾಕೊಂಡು ಮೇಕಪ್ ಮಾಡೋರಿಗೆ ಗೊತ್ತಿರ್ತದ ಪಾಪ. ನಮ್ಮ ಮಮ್ಮಿ ಅದು ಬನಾನಾ ಪೌಡರ್ ಅದು ಅಂತಂದ್ರೆ ಏನು ಬಾಳೆಹಣ್ಣಿನ ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೊತೆ ನಾನು ಬೈತಾರೆ, ಅದಕ್ಕೆ ನಾವು ಬಂತು ನಂಗೆ. ಸೊ ಇಲ್ಲಿ ನಮ್ಮದು ಮೇಕಪ್ನ ನಾವು ಲಾಕ್ ಮಾಡ್ಕೊಂಡ್ವಿ. ಸೊ ಲಾಕ್ ಆಯ್ತಲ್ಲ, ಇವಾಗ ಆಯ್ತಲ್ಲ. ಅಯ್ಯೋ ಫೇಸ್ ಎಲ್ಲರಿಗೆ ಬ್ಲಷ್ ಅಂದ್ರೆ ಇಷ್ಟ. ಸೊ ನಾನು ಇಲ್ಲಿನ ಪಿಂಕ್ ಸ್ಯಾರಿ ಅದ ಇವತ್ತು, ನಾನು ಬ್ಲಷ್ ಮಾಡಲಿಲ್ಲ ಅಂದ್ರೆ ಹೆಂಗೆ ನನ್ನ ಕೈಯಿಂದನೇ ಯೂಸ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನ್ನ ಬ್ರಷಿಂದ ಯಾವಾಗಲೂ ನಂಗೆ ಬ್ಲಷರು ಜಾಸ್ತಿ ಆಗ್ತದೆ, ನಂಗೆ ಬ್ಲಷರ್ ಜಾಸ್ತಿ ಇಷ್ಟ ಇಲ್ಲ. ಸೊ ಸುಮ್ಮನೆ ಲೈಟಾಗಿ ಕಾಣಿಸೋ ಹಂಗೆ, ಯಾಕಂದ್ರೆ ಮಾಡಿಲ್ಲನೂ ಅನ್ನಿಸ್ಬಾರ್ದು, ಮಾಡ್ಕೊಂಡಿನಿ ಹಂಗೂ ಕಾಣಿಸ್ಬೇಕು ಅಲ್ಲ. ಇಲ್ಲ ಹಚ್ಚಲ ಬೇಡ ಇಲ್ಲಿಷ್ಟೇ ಇರಲಿ. ಓಕೆ, ಬ್ರಷಿಂದ ಮಾಡ್ತೀನಿ ಇದಕ್ಕೆ. ಬ್ಲಷ್ ಆಯಿತು. ಸೊ ಲಾಸ್ಟ್ ಪಾರ್ಟು ಫೇಸಿಂದು ಹೈಲೈಟರ್ ಯೂಸ್ ಮಾಡೋದು ಮೇನ್ ಅದ ನೋಡ್ರಿ. ನೀವು ಏನು ಮೇಕಪ್ ಮಾಡಿದ್ರು ಅಲ್ಲ, ಹೈಲೈಟಿಂಗ್ ಕರೆಕ್ಟ್ ಮಾಡಿದ್ರಲ್ಲ ಅದು ಎದ್ದು ಬರ್ತದೆ. ನೋಡಿದ್ರಲ್ಲ, ಹೈಲೈಟಿಂಗು ಕರೆಕ್ಟಾಗಿ ಮಾಡಬೇಕು. ಶೈನ್ ಬರ್ತದಲ್ಲ, ಶೈನಿಂಗ್ ಇಲ್ಲೊಂದು ಸ್ವಲ್ಪ ಯೂಸ್ ಮಾಡ್ಕೊತೀನಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ನಂಗೆ ಇಲ್ಲಿ ಒಂದು ಸ್ವಲ್ಪ ಹಾಕೋದು ಭಾಳ ಇಷ್ಟ. ಯಾಕಂದ್ರೆ ನೋಡ್ರಿ ನಂಗೆ ಎಷ್ಟು ಪಿಂಪಲ್ಸ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟವ. ಫೇಸ್ ಕೇರು ಮಾಡಿಲ್ಲ, ನಾವು ಭಾಳ ದಿವಸ ಆಯಿತು, ಮಾಡಬೇಕು. ಅದರದ್ದು ವಿಡಿಯೋ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಸ್ವಲ್ಪ ಹೈಲೈಟಿಂಗು. ಸೊ ಇವಾಗ ಮೇನ್ ಪಾರ್ಟ್ ಅಂದ್ರೆ ಐ ಶ್ಯಾಡೋ ಇರಲಿಲ್ಲ ಅಂದ್ರೆ ಮೇಕಪ್ ಕಂಪ್ಲೀಟ್ ಇಲ್ಲ ಅಂತ ಅನ್ಕೋಬೇಡ್ರಿ. ಲಿಪ್ಸ್ಟಿಕ್ ಇರಲಿಲ್ಲ ಅಂದ್ರೆ ಮೇಕಪ್ ಕಂಪ್ಲೀಟ್ ಇಲ್ಲ. ಸೊ ಇವಾಗ ಐ ಶ್ಯಾಡೋಗ ನಾನು ನಂದು ಸ್ಯಾರಿ ಮ್ಯಾಚಿಂಗು ಲೈಟ್ ಶೇಡ್ ಯೂಸ್ ಮಾಡ್ತೀನಿ. ಸೊ ಪಿಂಕ್ ಇವತ್ತು ನಾನು ಆಲ್ರೆಡಿ ಮ್ಯಾಚ್ ಮಾಡ್ಕೊಂಡಿದ್ದ ಯಾವುದು ಶೇಡ್ ಯೂಸ್ ಮಾಡ್ಕೋಬೇಕಂತ. ಒಂದೊಂದು ಸತಿ ಗೊತ್ತಾಗಲ್ಲ ಯಾವ ಶೇಡ್ ಯೂಸ್ ಮಾಡ್ಕೋಬೇಕು. ಸೊ ಹಾಗೆ ಯಾವಾಗಲೂ ಅಲ್ಲ ಮಿಡಲ್ನಿಂದ ಸ್ಟಾರ್ಟ್ ಮಾಡಿ
ಸೊ ಉಳಿದಿರೋದೇನು ಪ್ರಾಡಕ್ಟ್ ಇರ್ತದಲ್ಲ, ಸೊ ಕಣ್ಣಿಂದು ಎಂಡಲ್ಲಿ ಬಂದು ಅದನ್ನು ನಾವು ಬ್ಲೆಂಡ್ ಮಾಡ್ಕೊಂಡು ಹೋಗಬೇಕು. ಓಕೆ, ನೆಕ್ಸ್ಟು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಚಿಂಗ್ ಅದ ನಂದು. ಸೊ ಸ್ಮೋಕಿ ಲುಕ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಔಟರ್ ಕಾರ್ನರಿಂದ ಒಳಗೆ ಬಂದು ಸ್ವಲ್ಪ ಸೊ ಈ ಥರ ಬ್ರಷ್ನಲ್ಲಿ ನಾನು ಬ್ಲೆಂಡ್ ಮಾಡ್ಕೊಂಡಿನಿ. ಆಮೇಲೆ ಏನು ಮಾಡ್ತೀನಿ, ಶಿಮ್ಮರ್ ಕಲರ್ದು ಪಿಂಕ್ ಸ್ವಲ್ಪ ಮೇಲಿಂದ ಯೂಸ್ ಮಾಡ್ತೀನಿ. ಇದು ಕಂಪ್ಲೀಟ್ ಲುಕ್ ಸೇಮ್ ಅಪ್ಲೈ ಮಾಡಿ ಉಳಿದಿರೋದು ಏನು ಗೊತ್ತದಲ್ಲ, ಇವತ್ತು ನಾನು ಯಾವುದೇ ಲೈನರ್ ಯೂಸ್ ಮಾಡೋಕತ್ತಿಲ್ಲ. ಉಳಿದಿರೋದು ಈ ಕಡೆ ವಾಟರ್ ಲೈನಿಗೆ ಯೂಸ್ ಮಾಡಕತ್ತೀನಿ. ಸೊ ಫುಲ್ ಕಾಜಲ್ ಏನು ಇಲ್ಲ ಇವತ್ತು, ಕಾಜಲ್ ಲೈನರ್ ಇಲ್ಲ. ಅದಾದಮೇಲೆ ಸ್ವಲ್ಪ ಲೈಟಾಗಿ ಮಸ್ಕಾರ ಯೂಸ್ ಮಾಡ್ತೀನಿ. ಲ್ಯಾಶಸ್ ಹಾಕುವಲ್ಲೇ, ಯಾಕಂದ್ರೆ ನಂದು ಲ್ಯಾಶಸ್ ಆರ್ಡ್ರ್ ಮಾಡೀನಿ, ಇನ್ನೂ ಬಂದಿಲ್ಲ. ಒಂದು ಸ್ವಲ್ಪ ಯಾಕೋ ಹೆವಿ ಅನ್ಸೋಗುತ್ತವೆ. ಆಮೇಲೆ ಒಂದು ಲ್ಯಾಶಸ್ಸು ನಾನು ಯಾವಾಗಲೂ 4 ಇಲ್ಲ 5 ಸತಿ ಯೂಸ್ ಮಾಡಿರ್ತೀನಿ. ಸೊ ನೋಡೋಣ, ಫೇಕ್ ಲ್ಯಾಶಸ್ಗಿಂತ ಈ ಲ್ಯಾಶಸ್ಸು, ಯಾಕಂದರೆ ಇದು ಒಂದು ನಾನು ಮಸ್ಕರ ಯೂಸ್ ಮಾಡ್ತೀನಲ್ಲ, ಸ್ವಲ್ಪ ಯಾಕೋ ನಮ್ಮ ಥಿಕ್ನೆಸ್ ಕೊಡ್ತದೆ. ಬಟ್ ಯೂಶ್ವಲಿ ನಮ್ಮ ಫೇಸಿಗೆ ಅದು ಫೇಕ್ ಲ್ಯಾಶಸ್ ಹಾಕಿದಾಗ ಎಷ್ಟು ಲೋ ಲುಕ್ ಕೊಡ್ತದಲ್ಲ, ನನಗಂತೂ ಇಷ್ಟ. ನಂಗೆ ಮೋಸ್ಟ್ ಡೇಂಜರಸ್. ಆಮೇಲೆ ನನಗೆ ಯಾವುದೇ ಹೆದರಿಕೆ ಆಗ್ತದಂದ್ರೆ ಮಸ್ಕರ ಅಪ್ಲೈ ಮಾಡೋ ಟೈಮಿಗೆ. ಯಾಕೋ ಗೊತ್ತಿಲ್ಲ, ನಾನು ಯಾವಾಗಲೂ ಕಲಿಯೋ ಟೈಮಿಗೂ ಮಸ್ಕರ ಹಾಕಬೇಕಾದ್ರಪ್ಪ ಏನೋ ಹೆದರಿಕೆನೇ ಆಗ್ತಿತ್ತು. ಯಾಕಂದರೆ ಇದೆಲ್ಲ ಒನ್ಸ್ ಸ್ಲೋ ಆಗಿ ನೋಡ್ಕೊಂಡು ಮಾಡ್ಕೋಬೇಕು. ನಾವು ಹೆಂಗಾರ ಯೂಸ್ ಮಾಡೋದಿದ್ರೆ ಇಡೀ ಮೇಕಪ್ಪೇ ಹಾಳು ಮಾಡ್ತದೆ. ಯಾಕಂದ್ರೆ ಕಣ್ಣಿನ ಕೆಳಗೆ ಹತ್ತಿತ್ತು ಅಂದ್ರೂ ಡ್ರೈ ಮಾಡೋಕ್ಕಾಗಲ್ಲ. ಅದಕ್ಕೂ ಹ್ಯಾಕ್ಸ್ ಅವ, ಎಲ್ಲ ಒಂದೇ ದಿವಸ ಹೇಳಿದ್ರು ಹೆಂಗಲ್ಲ. ಸೊ ಹಂಗಾಗಿ ನೋಡಿಕೊಂಡು ಮಸ್ಕರ ಲೈನರ್ ಅಪ್ಲೈ ಮಾಡೋ ಟೈಮಿಗೆ ನೋಡ್ಕೊಂಡೇ ಯೂಸ್ ಮಾಡಬೇಕು. ನಮ್ಮ ಮೇಲೆ ನಾವು ಹೆಂಗಾರೆ ಮಾಡ್ಬೋದು. ಸೊ ನಮ್ಮ ಕ್ಲೈಂಟ್ಸ್ ಮೇಲೆ ಅಲ್ಲ. ಓಕೆ, ಸೆಟಲ್ಡ್ ಅನ್ಕೋತೀನಿ ಐ ಮೇಕಪ್ಪು. ಲಾಸ್ಟ್ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಲಿಪ್ ಗ್ಲಾಸ್ ಹಚ್ಕೊಂಡು ನಂಗೆ ಆ್ಯಕ್ಚುಲಿ ಹಿಂಗೆ ಲೈನ್ ಹಾಕಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಏನೋ ಚೆಂದ ಕಾಣಿಸ್ತದೆ ಅಂತ ಹಾಕೋತೀನಿ. ನಾನು ಯೂಶ್ವಲಿ ಲಿಪ್ಸ್ಟಿಕ್ ಡೈರೆಕ್ಟ್ಲಿ ಹಾಕೋತೀನಿ. ಬೇರೆಯವ್ರ ಮೇಲೆಲ್ಲ ನಾನು ಕರೆಕ್ಟಾಗಿ ಮಾಡ್ತೀನಿ. ನನ್ನ ಯಾವಾಗಲೂ ನಮ್ಮ ಫೇಸಿಗೆ ಏನು ಸೂಟ್ ಆಗ್ತದೆ ಅದು ಮಾಡೋದೇ ಬೆಟ್ರ್. ಓಕೆ, ನಾನು ಸ್ವಲ್ಪ ಓಕೆ ಯೂಶ್ವಲಿ ಪಿಂಕು ಯೂಸ್ ಆಗ್ತದೆ. ಬಟ್ ನನಗೆ ನನ್ನ ಫೇವ್ರೆಟ್ ಅಂದರೆ ಬ್ರೌನ್ ಕಲರ್. ನಾನು ಬ್ರೌನ್ ಕಲರೇ ಯೂಸ್ ಮಾಡ್ತೀನಿ ಯಾವಾಗಲೂ. ಅದಕ್ಕೆ ನಾನು ಇದನ್ನು ಯಾವಾಗಲೂ ಏನಂತಾರೆ, ಎಲ್ಲನೂ ಮ್ಯಾಚಿಂಗ್ ಮಾಡಬಾರ್ದು. ಹಂಗಲ್ಲ, ಯಾಕಂದ್ರೆ ಐ ಮೇಕಪ್ಪು ಡ್ರೆಸ್ಸು ಎರಡು ಮ್ಯಾಚ್ ಆದಮೇಲೆ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಕಲರ್ ಇರಬೇಕು. ಹಾಗಾಗಿ ಸ್ವಲ್ಪ ಡಾರ್ಕರ್ ಕಲರು ಯೂಸ್ ಮಾಡುತ್ತೀನಿ, ಎದ್ದು ಬರ್ತದೆ. ಸ್ವಲ್ಪ ಲಿಪ್ ಗ್ಲೋಸು ಹಚ್ಚಬೇಕು. ಯಾಕಂದರೆ
ಡ್ರೈ ಆಗಿರ್ತದಲ್ಲ. ಆ್ಯಕ್ಚುಲಿ ನಾನು ಡ್ರೈ ಲಿಪ್ಸು, ನಾನು ಲಿಪ್ ಗ್ಲಾಸ್ ಭಾಳ ಪ್ರಿಫರ್ ಮಾಡ್ತೀನಿ. ಶೈನ್ ಬರ್ತದ ಅಲ್ಲ. ಓಕೆ, ಇವಾಗೇನು ಹೇಳಿ, ಇವಾಗ ಲಾಸ್ಟ್ ಫೈನಲ್ ಲುಕ್ ತೋರಿಸಿ. ಅದಕ್ಕೆ ಮುಂಚೆ ನಾನು ಸೆಟ್ಟಿಂಗ್ ಸ್ಪ್ರೇ ಮಾಡ್ತೀನಿ. ಸೆಟ್ಟಿಂಗ್ ಸ್ಪ್ರೇ ಮಾಡೋದು ಭಾಳ ಇಂಪಾರ್ಟೆಂಟು. ಆ್ಯಕ್ಚುಲಿ ನಾನು ಸೆಟ್ಟಿಂಗ್ ಸ್ಪ್ರೇ ಮಾಡಕತ್ತೀನಿ. ಆ್ಯಕ್ಚುಲಿ ಇದು ಭಾಳ ಇಂಪಾರ್ಟೆಂಟು. ನಮ್ಮ ಮೇಕಪ್ನ ಉಲ್ಟಾ ಹೋಯ್ತಾನು ಸಾರಿ. ಆ್ಯಕ್ಚುಲಿ ನಾನು ಯಾವಾಗಲೂ ಫ್ಯಾನ್ ಯೂಸ್ ಮಾಡ್ತೀನಿ, ಬಟ್ ಫ್ಯಾನ್ ಆ ಸೈಡ್ ಅದ, ಈಗ ಹೋಗಿ ತೊಗೊಳ್ಳೋಷ್ಟು ಪೇಷನ್ಸ್ ಇಲ್ಲ. ಯೂಶ್ವಲಿ ಯಾವಾಗಲೂ ಮೇಕಪ್ ಮಾಡ್ಕೋತೀವಲ್ಲ ಅವಾಗ ಚಲೋ ಕಾಣಿಸಂಗಿಲ್ಲ. ನಮ್ಮ ಫೇಸ್ನ ನ್ಯಾಚುರಲ್ ಆಯಿಲ್ ಯಾವಾಗ ಬಿಡ್ತದೆ ನೋಡು, ಅವಾಗ ಗ್ಲೋ ಹಾಕೋದು ಬರ್ತದೆ. ನಾ ಭಾಳ ಅಬ್ಸರ್ವ್ ಮಾಡೀನಿ, ನಮ್ಮ ಮೇಕಪ್ ಮಾಡ್ಕೊಂಡಾಗ ಚಲೋ ಕಾಣಂಗಿಲ್ಲ ನನ್ನ ಪ್ರಕಾರ. ಯಾವಾಗ ಮೇಕಪ್ ಡಲ್ ಹಾಕೋದು ಬರ್ತದಲ್ಲ, ಅಂದ್ರೆ ಟೈಮ್ ಆಗ್ತದೆ. ಮುಂಜಾನೆ ಮಾಡ್ಕೊಂಡಂತ ಸ್ವಲ್ಪ ಮಧ್ಯಾಹ್ನ ಆಗಿರ್ತದೆ ನೋಡು, ಅವಾಗ ಫೇಸಿಗೆ ಫುಲ್ಲು ಸೆಟ್ಟಾಗಿರ್ತದೆ. ಅವಾಗ ಮೇಕಪ್ ಗ್ಲೋ ಬರ್ತದೆ, ಆಮೇಲೆ ನೋಡೋಕ್ಕೂ ಎಷ್ಟು ಚಲೋ ಅನ್ನಿಸ್ತದೆ. ಸೊ ಇವಾಗ ಗೊತ್ತಾಗಲ್ಲ, ಬಟ್ ಯಾವಾಗಲೂ ನನ್ನ ಅಬ್ಸರ್ವ್ ಪ್ರಕಾರ ನಂಗೆ ಭಾಳ ಇಷ್ಟ. ಇದೆಲ್ಲ ಆಯಿತು. ಸೊ ನೆಕ್ಸ್ಟು ಹೇರ್ ಸ್ಟೈಲ್, ಇಯರಿಂಗ್ ಆ್ಯಂಡ್ ಮೇನ್ ಬಿಂದಿ. ಇವು ಇಯರಿಂಗ್ಸು ಸೆಟ್ ಆಗ್ತಾವಲ್ಲ, ನೋಡೋಣ.